ಕೊಹಿನೂರ್ ಡೈಮಂಡ್ ಇಡೀ ಪ್ರಪಂಚದಲ್ಲೇ ಅತ್ಯಂತ ಫೇಮಸ್ ಆಗಿರುವಂತ ಡೈಮಂಡ್ ಇದು. ಈ ಕೊಹಿನೂರ್ ವಜ್ರವನ್ನ ತನ್ನದಾಗಿಸ್ಕೊಳ್ಬೇಕು ಅಂತ ನಡೆದಂತ ಯುದ್ಧಗಳು, ಹಿಂಸಾಚಾರ, ದರೋಡೆಗಳು ಅದೆಷ್ಟೋ ಇದೆ. ಇದೇ ಕಾರಣಕ್ಕೆ ಕೊಹಿನೂರ್ ವಜ್ರಕ್ಕೆ ಇರುವಂತ ಪ್ರಖ್ಯಾತಿ ಇಡೀ ಪ್ರಪಂಚದಲ್ಲೇ ಬೇರ್ಯಾವ ವಜ್ರಕ್ಕೂ ಇಲ್ಲ. ಇದರ ಬೆಲೆ ಎಷ್ಟಿರ್ಬೋದು ಅಂತ ಹೇಳೋದಕ್ಕೆ ಇಲ್ಲಿವರೆಗೂ ಈ ವಜ್ರವನ್ನ ಯಾರು ಕೂಡ ಕೊಂಡ್ಕೊಳ್ಳೋದಾಗ್ಲಿ ಅಥವಾ ಮಾರೋದಾಗ್ಲಿ ನಡೆದೇ ಇಲ್ಲ. ಕೇವಲ ಈ ವಜ್ರವನ್ನ ಗೆದ್ದುಕೊಳ್ಳೋದು, ದೋಚಿಕೊಳ್ಳೋದು ಮಾತ್ರ ನಡೆದಿದೆ. ನಾದಿರ್ ಶಾ ಎಂಬ ರಾಜ ಕೊಹಿನೂರ್ ವಜ್ರಕ್ಕೆ ಇರುವಂತಹ ಬೆಲೆಯನ್ನ ಈ ರೀತಿ ಹೇಳಿದ್ದಾನೆ. ಒಬ್ಬ ಶಕ್ತಿವಂತನಾದ ಒಬ್ಬ ಮನುಷ್ಯ 5 ಕಲ್ಲುಗಳನ್ನ ತೆಗೆದುಕೊಂಡು ಒಂದೊಂದು ಕಲ್ಲುಗಳನ್ನ ಒಂದೊಂದು ದಿಕ್ಕಿಗೆ ತುಂಬಾ ದೂರಕ್ಕೆ ಎಸೆದು ಮತ್ತೊಂದು ಕಲ್ಲನ್ನ ಜೋರಾಗಿ ಮೇಲಕ್ಕೆ ಎಸೆದ್ರೆ ಎಷ್ಟು ಜಾಗವಿರುತ್ತೋ ಅದಷ್ಟು ಜಾಗಕ್ಕೆ ಬಂಗಾರವನ್ನ ತುಂಬಿದ್ರೂ ಸಹ ಅದರ ಬೆಲೆ ಕೊಹಿನೂರ್ ವಜ್ರಕ್ಕಿಂತ ಕಡಿಮೆ ಅಂತ ಹೇಳಿದಾನೆ. ಇನ್ನೊಂದು ರೀತಿಯಲ್ಲಿ ಇಡೀ ಪ್ರಪಂಚದಲ್ಲಿರುವಂತಹ ಜನಗಳಿಗೆ ಒಂದು ದಿನದ ಆಹಾರಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚಿನ ಬೆಲೆ ಕೊಹಿನೂರ್ ವಜ್ರಕ್ಕೆ ಇದೆ ಅಂತ ಬಾಬರ್ ತನ್ನ ಪುಸ್ತಕದಲ್ಲಿ ಬರ್ಕೊಂಡಿದ್ದಾನೆ. ಅಷ್ಟಕ್ಕೂ ಈ ಕೊಹಿನೂರ್ ವಜ್ರದ ಅಸಲಿ ಕಥೆ ಏನು? ಕೊಹಿನೂರ್ ವಜ್ರವನ್ನ ಯಾರು ಧರಿಸಿಕೊಳ್ತಾರೋ ಅವರು ಸತ್ತು ಹೋಗ್ತಾರೆ, ನಾಶವಾಗ್ತಾರೆ ಅನ್ನೋದು ನಿಜಾನ? ಈಗ ಕೊಹಿನೂರ್ ವಜ್ರ ಎಲ್ಲಿದೆ ಅನ್ನೋಂಥ ಪೂರ್ತಿ ಚರಿತ್ರೆಯನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಕಾಕತೀಯ ವಂಶದ ರಾಜ ಪ್ರತಾಪರುದ್ರನ ಹತ್ರ ಕೊಹಿನೂರ್ ಡೈಮಂಡ್ ಇತ್ತು. ಈ ಕೊಹಿನೂರ್ ವಜ್ರವನ್ನ ಯಾರು ಹೊಂದಿರ್ತಾರೋ ಅವರನ್ನ ಶ್ರೇಷ್ಠರು ಅಂತ ಭಾವಿಸಲಾಗ್ತಿತ್ತು. ಅಲ್ಲದೆ ಈ ವಜ್ರಕ್ಕೆ ಸರಿಸಾಟಿಯಾದಂತ ವಜ್ರ ಮತ್ತೊಂದಿರಲಿಲ್ಲ. ಈ ಕೊಹಿನೂರ್ ವಜ್ರದ ಮಹತ್ವವನ್ನ ಕೇಳಿದಂತ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಕಾಕತೀಯ ಮೇಲೆ ದಾಳಿ ಮಾಡ್ತಾನೆ. ಕಾಕತೀಯ ರಾಜ ಪ್ರತಾಪರುದ್ರ ಎಷ್ಟೇ ಪ್ರಬಲನಾಗಿ ಯುದ್ಧವನ್ನ ಮಾಡಿದ್ರು ದೆಹಲಿ ಸುಲ್ತಾನರ ವಿರುದ್ಧ ಸೋತು ಹೋಗ್ತಾನೆ. ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಕೊಹಿನೂರ್ ವಜ್ರವನ್ನ ತೆಗೆದುಕೊಂಡು ದೆಹಲಿಗೆ ಹೊರಟೋಗ್ತಾನೆ. ದೆಹಲಿಯ ಸುಲ್ತಾನರ ಬಳಿ ಇರೋ ಈ ಕೊಹಿನೂರ್ ವಜ್ರದ ಬಗ್ಗೆ ತಿಳ್ಕೊಂಡಂತ ಬಾಬರ್ ಕ್ರಿಸ್ತಶಕ 1526ರಲ್ಲಿ ದೆಹಲಿಯ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಆಗ ದೆಹಲಿಯನ್ನ ಸುಲ್ತಾನ್ ಇಬ್ರಾಹಿಂ ಲೂದಿ ಆಳ್ತಾ ಇರ್ತಾನೆ. ಅವನ ಮೇಲೆ ಬಾಬರ್ ಯುದ್ಧವನ್ನ ಮಾಡಿ ಕೊಹಿನೂರ್ ವಜ್ರವನ್ನ ತನ್ನ ಕೈವಶ ಮಾಡಿಕೊಂಡು ದೆಹಲಿಯಲ್ಲಿ ಮೊಘಲ್ ಸಾಮ್ರಾಜ್ಯ ಎಂಬ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡ್ತಾನೆ. ಆಗ ಬಾಬರ್ ತನ್ನ ಆತ್ಮಚರಿತ್ರೆಯಲ್ಲಿ ಈ ವಜ್ರದ ಬಗ್ಗೆ ಬರ್ಕೊಂಡಿದ್ದ. ಆದ್ರೆ ಆ ವಜ್ರವನ್ನ ಬಾಬರ್ ಪರಿಚಯಿಸಿದ್ರಿಂದ ಎಲ್ಲರೂ ಅದನ್ನ ಬಾಬರ್ ವಜ್ರ ಅಂತ ಕರೀತಿದ್ರು. ಅನಂತರ ಆ ವಜ್ರ ಬಾಬರ್ನಿಂದ ಶಹಜಹಾನ್ನ ಕೈ ಸೇರಿತು. ಆಗ ಶಹಜಹಾನ್ ಮುತ್ತು ರತ್ನಗಳಿಂದಲೇ ಕೂಡಿದ ಮಯೂರ ಸಿಂಹಾಸನವನ್ನ ನಿರ್ಮಿಸಿಕೊಂಡಿದ್ದ. ಆ ಮಯೂರ ಸಿಂಹಾಸನದಲ್ಲಿ ಕೊಹಿನೂರ್ ವಜ್ರವನ್ನ ಅಡಗಿಸಿಟ್ಟಿದ್ದ. ಇನ್ನೊಂದು ವಿಷಯ ಏನಂದ್ರೆ ಪೂರ್ತಿಯಾಗಿ ಚಿನ್ನ, ಮುತ್ತು, ರತ್ನಗಳಿಂದಲೇ ಸತತ 7 ವರ್ಷಗಳವರೆಗೆ ಮಾಡಲ್ಪಟ್ಟಿದ್ದ ಆ ನವಿಲು ಸಿಂಹಾಸನದ ಬೆಲೆ 4 ತಾಜ್ ಮಹಲ್ಗಳಿಗೆ ಸಮವಾಗಿತ್ತು. ಕೊಹಿನೂರ್ ವಜ್ರವನ್ನ ಆ ನವಿಲು ಸಿಂಹಾಸನದಲ್ಲಿ ಅಳವಡಿಸೋಕೆ ಅಂತ ವಿದೇಶಗಳಿಂದ ವಜ್ರ ವಿನ್ಯಾಸಕರನ್ನ ಕರೆಸಿದ್ರು. ಆದ್ರೆ ಆ ವಿನ್ಯಾಸಕ ತನ್ನ ಬೇಜವಾಬ್ದಾರಿಯಿಂದ ಕೊಹಿನೂರ್ ವಜ್ರವನ್ನ ಹೇಗ್ ಬೇಕೋ ಹಾಗೆ ಕತ್ತರಿಸಿ 793 ಕ್ಯಾರೆಟ್ ಇದ್ದಂತ ವಜ್ರವನ್ನ ಕೇವಲ 186 ಕ್ಯಾರೆಟ್ಗೆ ಕಡಿಮೆಗೊಳಿಸಿದ್ದ. ಇದರಿಂದ ಕೆಂಡಾಮಂಡಲವಾದಂತಹ ಶಹಜಹಾನ್ ವಜ್ರ ವಿನ್ಯಾಸಕನಿಗೆ ಕಠಿಣ ಶಿಕ್ಷೆಗಳನ್ನ ಕೊಟ್ಟು ಅವನ ಎಲ್ಲಾ ಸಂಪತ್ತನ್ನ ಕಿತ್ತುಕೊಂಡಿದ್ದ. ಹೀಗೆ ಸುಮಾರು 2 ಶತಮಾನಗಳ ಕಾಲ ಕೊಹಿನೂರ್ ವಜ್ರ ಮೊಘಲ್ ರಾಜರುಗಳ ಹತ್ತಿರವೇ ಇತ್ತು. ನಂತರ ಆ ನವಿಲು ಸಿಂಹಾಸನದ ಬಗ್ಗೆ ಮತ್ತೆ ಕೊಹಿನೂರ್ ವಜ್ರದ ಮಹಿಮೆಯ ಬಗ್ಗೆ ದೇಶ ದೇಶಗಳಿಗೂ ತಿಳಿಯುತ್ತಾ ಹೋದಂತೆ ನಾದಿರ್ ಶಾ ಎಂಬ ಒಬ್ಬ ಪರ್ಷಿಯನ್ ರಾಜ ಆ ಸಮಯದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಆಳುತ್ತಿದ್ದಂತ ಮಹಮ್ಮದ್ ಶಾನನ್ನ ಕೇವಲ 3 ಗಂಟೆಯಲ್ಲಿ ಸೋಲಿಸಿ ನವಿಲು ಸಿಂಹಾಸನವನ್ನ ಕೊಹಿನೂರ್ ವಜ್ರವನ್ನು ಸೇರಿಸಿ ಮೊಘಲ್ ಸಾಮ್ರಾಜ್ಯದ ಎಲ್ಲ ಸಂಪತ್ತನ್ನ ದೋಚಿಕೊಳ್ತಾನೆ. ಹೀಗೆ ದೋಚಿಕೊಂಡಂತ ಎಲ್ಲ ಸಂಪತ್ತನ್ನ ಸಾಗಿಸೋದಕ್ಕೆ 700 ಆನೆಗಳು, 4000 ಒಂಟೆಗಳು ಮತ್ತೆ 12,000 ಕುದುರೆಗಳ ಮೇಲೆ ಸಂಪತ್ತನ್ನ ಹೊರಿಸಿ ದಿಲ್ಲಿಯಿಂದ ಪರ್ಷಿಯಾಗೆ ಸಾಗಿಸಿದರೆ ಅಂದ್ರೆ ಆ ಸಂಪತ್ತು ಇನ್ನೆಷ್ಟಿತ್ತು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಆ ಪರ್ಷಿಯಾದ ರಾಜ ನಾದಿರ್ ಶಾ ಮೊದಲ ಬಾರಿಗೆ ಕೊಹಿನೂರ್ ವಜ್ರವನ್ನ ನೋಡ್ತಿದ್ದಂಗೆ ಕೋಹ್ ಇ ನೂರ್ ಅಂತ ಕರೆದ. ಪರ್ಷಿಯಾ ಭಾಷೆಯಲ್ಲಿ ಕೋಹ್ ಅಂದ್ರೆ ಪರ್ವತ, ನೂರ್ ಅಂದ್ರೆ ಬೆಳಕು. ಒಟ್ಟಾರೆಯಾಗಿ ಕೊಹಿನೂರ್ ಅಂದ್ರೆ ಬೆಳಕಿನ ಪರ್ವತ ಅಂತ ಅರ್ಥ. ಈ ರೀತಿಯಾಗಿ ಮೊದಲ ಬಾರಿಗೆ ಆ ವಜ್ರಕ್ಕೆ ಕೊಹಿನೂರ್ ಅಂತ ಹೆಸರು ಬರುತ್ತೆ. ಆದ್ರೆ ಕೆಲ ದಿನಗಳ ನಂತರ ಪರ್ಷಿಯಾದ ರಾಜ ನಾದಿರ್ ಶಾ ನಿಗೂಢವಾಗಿ ಕೊಲ್ಲಲ್ಪಟ್ಟಿರ್ತಾನೆ.
ನಂತರ ನಾನೇ ರಾಜನಾಗಬೇಕು ಎಂಬ ಆಸೆಯನ್ನ ಹೊಂದಿದ್ದ ನಾದಿರ್ ಶಾನ ಸೇನಾಧಿಪತಿಯಾದಂಥ ಅಹಮದ್ ಶಾ ರಾಜನಾಗೋಕೆ ಕೆಲವು ಅಡೆತಡೆಗಳಿದ್ದ ಕಾರಣ ಕೊಹಿನೂರ್ ವಜ್ರವನ್ನ ಕಳ್ಳತನ ಮಾಡಿಕೊಂಡು ಲಾಹೋರ್ಗೆ ಬರ್ತಾನೆ. ಲಾಹೋರ್ನಲ್ಲಿ ಅವನು ರಣಜಿತ್ ಸಿಂಗ್ನ ಭೇಟಿ ಮಾಡಿ ಆಫ್ಘಾನ್ನ ರಾಜನಾಗಬೇಕು ಎಂಬ ಆಸೆ ಹೊಂದಿದ್ರಿಂದ ರಣಜಿತ್ ಸಿಂಗ್ ಬಳಿ ನೀನು ನನಗೆ ಆಫ್ಘಾನ್ನ ಗೆಲ್ಲೋಕೆ ಸಹಾಯ ಮಾಡಿದ್ರೆ ನನ್ನ ಹತ್ತಿರ ಇರೋ ಕೊಹಿನೂರ್ ವಜ್ರವನ್ನ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅವನ ಮಾತಿಗೆ ಒಪ್ಪಿ ರಣಜಿತ್ ಸಿಂಗ್ ಆಫ್ಘಾನ್ನ ಗೆಲ್ಲೋಕೆ ಸಹಾಯ ಮಾಡ್ತಾನೆ. ಆಗ ಅಹಮದ್ ಶಾ ಕೊಟ್ಟ ಮಾತಿನಂತೆ ಕೊಹಿನೂರ್ ವಜ್ರವನ್ನ ರಣಜಿತ್ ಸಿಂಗ್ಗೆ ಕೊಡ್ತಾನೆ. ಅನಂತರ ಸುಮಾರು 20 ವರ್ಷಗಳ ಕಾಲ ಕೊಹಿನೂರ್ ವಜ್ರ ರಣಜಿತ್ ಸಿಂಗ್ನ ಹತ್ತಿರವೇ ಇರುತ್ತೆ. ಆಗಾಗಲೇ ಬ್ರಿಟಿಷರು ನಮ್ಮ ದೇಶದ ಕೆಲ ಸಾಮ್ರಾಜ್ಯಗಳನ್ನ ಆಳ್ವಿಕೆ ಮಾಡುತ್ತಾ ಅಲ್ಲಿನ ಸಂಪತ್ತನ್ನ ದೋಚ್ಕೊಳ್ತಿದ್ರು. ಆಗ ಈ ಕೊಹಿನೂರ್ ವಜ್ರದ ಮಹತ್ವವನ್ನ ತಿಳ್ಕೊಂಡಂತ ಬ್ರಿಟಿಷರು ರಣಜಿತ್ ಸಿಂಗ್ನ ಮೇಲೆ ಯುದ್ಧವನ್ನ ಮಾಡಿ ಕೊಹಿನೂರ್ ವಜ್ರವನ್ನ ವಶಪಡಿಸಿಕೊಂಡು ಅದನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಒಪ್ಪಿಸ್ತಾರೆ. ಈ ಬ್ರಿಟಿಷರು ಎಷ್ಟು ಚಾಣಕ್ಯರು ಅಂದ್ರೆ ಕೊಹಿನೂರ್ ವಜ್ರವನ್ನ ಸ್ವತಃ ರಣಜಿತ್ ಸಿಂಗ್ ಅವರೇ ನಮಗೆ ಉಡುಗೊರೆಯಾಗಿ ನೀಡಿದ್ರು ಅಂತ ಹೇಳ್ಕೊಳ್ತಾರೆ. ಆದ್ರೆ ಈ ವಜ್ರದ ಕುರಿತು ವಿಲಿಯಂ ಅವರು ಬರೆದ ಒಂದು ಪುಸ್ತಕದಲ್ಲಿ ಕೊಹಿನೂರ್ ವಜ್ರವನ್ನ ರಣಜಿತ್ ಸಿಂಗ್ ಅವರು ಬ್ರಿಟಿಷರಿಗೆ ಕಾಣಿಕೆಯಾಗಿ ನೀಡಿಲ್ಲ, ಆ ವಜ್ರವನ್ನ ಬಲವಂತವಾಗಿ ಭಾರತದಿಂದ ಇಂಗ್ಲೆಂಡ್ಗೆ ತಗೊಂಡು ಬಂದಿದ್ದಾರೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಬ್ರಿಟಿಷರು ತಂದುಕೊಟ್ಟಿದ್ದಂತ ಕೊಹಿನೂರ್ ವಜ್ರವನ್ನ ಈಸ್ಟ್ ಇಂಡಿಯಾ ಕಂಪನಿ ರಾಣಿ ವಿಕ್ಟೋರಿಯಾಗೆ ಕೊಡುತ್ತೆ. ಇಂಡಿಯಾದಿಂದ ಬಂದಂತ ಈ ಅದ್ಭುತವಾದಂತ ಕೊಹಿನೂರ್ ವಜ್ರವನ್ನ ಲಂಡನ್ ನಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ. ಮೊಘಲರು ಅವರಿಗೆ ಇಷ್ಟ ಬಂದ ಶೈಲಿಯಲ್ಲಿ ಕೊಹಿನೂರ್ ವಜ್ರವನ್ನ ಕಟ್ ಮಾಡಿಸಿದ್ರಿಂದ ಲಂಡನ್ನ ಜನಗಳಿಗೆ ಅದು ಸ್ವಲ್ಪವೂ ಇಷ್ಟವಾಗಲಿಲ್ಲ. ಕೊಹಿನೂರ್ ವಜ್ರವನ್ನ ಮೌಂಟೇನ್ ಆಫ್ ಡಾರ್ಕ್ನೆಸ್ ಅಂತ, ಇದು ಕೇವಲ ಗಾಜಿನ ತುಂಡು ಅಂತ ಆಡ್ಕೊಳ್ತಾರೆ. ಆಗ ಕ್ವೀನ್ ವಿಕ್ಟೋರಿಯಾ ಮಗಳು ಕೊಹಿನೂರ್ ವಜ್ರವನ್ನ ಮತ್ತೊಂದು ಶೈಲಿಯಲ್ಲಿ ಕಟ್ ಮಾಡಿಸಿ ಒಂದು ಅಂದದ ರೂಪಕ್ಕೆ ತರ್ತಾರೆ. ಇದರಿಂದ ಮತ್ತೊಮ್ಮೆ ಕೊಹಿನೂರ್ ವಜ್ರದ ತೂಕ ಕಡಿಮೆಯಾಗಿ ಕೇವಲ 21.12 ಗ್ರಾಂನಷ್ಟು ತೂಕವನ್ನ ಹೊಂದಿರುತ್ತೆ. ನಂತರ ಆ ವಜ್ರವನ್ನ ಬರೋಬ್ಬರಿ 2000ಕ್ಕಿಂತಲೂ ಹೆಚ್ಚು ವಜ್ರಗಳಿಂದ ಮಾಡಲ್ಪಟ್ಟಂತ ಕ್ವೀನ್ ವಿಕ್ಟೋರಿಯಾಳ ಕಿರೀಟದಲ್ಲಿ ಕೊಹಿನೂರ್ ವಜ್ರವನ್ನ ಅಳವಡಿಸ್ತಾರೆ. ಹೀಗೆ ಅವರ ವಂಶದಲ್ಲಿ ಒಬ್ಬರ ನಂತರ ಮತ್ತೊಬ್ಬರು ಆ ಕಿರೀಟವನ್ನ ಧರಿಸುತ್ತಲೇ ಬರ್ತಾರೆ. ಈಗ ಪ್ರಸ್ತುತವಾಗಿ ಈ ಕೊಹಿನೂರ್ ವಜ್ರವನ್ನ ಟವರ್ ಆಫ್ ಲಂಡನ್ ನಲ್ಲಿ ಪ್ರದರ್ಶನಕ್ಕಾಗಿ ಅಂತ ಇಟ್ಟಿದ್ದಾರೆ. ಇದಿಷ್ಟು ಈ ರೀತಿ ಇದ್ರೆ ನೀವು ಕೊಹಿನೂರ್ ವಜ್ರದ ಚರಿತ್ರೆಯನ್ನ ಗಮನಿಸಿದ್ದೇ ಆದ್ರೆ ಅದೆಷ್ಟೋ ರಾಜರುಗಳು ಈ ವಜ್ರವನ್ನ ಹರಸಾಹಸಗಳನ್ನ ಮಾಡಿ ದೋಚ್ಕೊಂಡ್ರೆ ಹೊರತು ಅದರ ನಂತರ ಯಾರೊಬ್ಬರೂ ಕೂಡ ನೆಮ್ಮದಿಯಾಗಿ ರಾಜ್ಯವನ್ನ ಆಳ್ವಿಕೆ ಮಾಡಲೇ ಇಲ್ಲ. ಅದಕ್ಕೆ ಕಾರಣ ಕೊಹಿನೂರ್ ವಜ್ರಕ್ಕೆ ಒಂದು ಶಾಪ ಇದೆ ಎಂಬ ನಂಬಿಕೆ ಇದೆ. ಅದೇನೆಂದ್ರೆ ಈ ವಜ್ರವನ್ನ ಕೇವಲ ದೇವರಿಗೆ ಅಥವಾ ಮಹಿಳೆಯರು ಮಾತ್ರ ಧರಿಸಬೇಕು. ಒಂದು ವೇಳೆ ಕೊಹಿನೂರ್ ವಜ್ರ ಪುರುಷರ ಹತ್ತಿರ ಇದ್ರೆ ಅವರ ಸಾಮ್ರಾಜ್ಯ ಸರ್ವನಾಶವಾಗುತ್ತೆ ಎಂಬ ನಂಬಿಕೆ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಆ ವಜ್ರವನ್ನ ಯಾರೆಲ್ಲ ರಾಜರುಗಳು ಹೊಂದಿದ್ರೋ ಅವರು ಅನಾರೋಗ್ಯ, ಯುದ್ಧದಲ್ಲಿ ಸೋತು ಹೋಗೋದು, ನಿಗೂಢವಾಗಿ ಸಾವನ್ನಪ್ಪೋದು, ಕುತಂತ್ರಗಳು, ಹೀಗೆ ಯಾವುದೋ ಒಂದು ಕಾರಣದಿಂದ ಸತ್ತು ಹೋಗೋದು, ರಾಜ್ಯಗಳನ್ನ ಕಳೆದುಕೊಳ್ಳುವಂತ ಘಟನೆಗಳು ನಡೆದಿದೆ ಅಂತ ಹೇಳ್ತಾರೆ. ಇನ್ನೊಂದು ಅತಿ ಮುಖ್ಯವಾದಂತ ವಿಷಯವೇನೆಂದ್ರೆ ಎಲ್ಲರೂ ತಿಳ್ಕೊಂಡ್ರೋ ಹಾಗೆ ಕೊಹಿನೂರ್ ವಜ್ರ ಸಿಕ್ಕಿದ್ದು ಆಂಧ್ರ ಪ್ರದೇಶದಲ್ಲಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅಸಲಿಯಾಗಿ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಕೊಳ್ಳೂರಿನಲ್ಲಿ ಕೊಹಿನೂರ್ ವಜ್ರ ಸಿಕ್ಕಿತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಸುರಪುರದ ಇತಿಹಾಸ ಸಂಶೋಧನಾ ಕೇಂದ್ರದವರು ಇದು ಕೊಹಿನೂರ್ ವಜ್ರ ಸಿಕ್ಕಂತ ಸ್ಥಳ ಅಂತ ಒಂದು ಬೋರ್ಡ್ ಅನ್ನ ಕೂಡ ನಿಲ್ಸಿದ್ದಾರೆ. ಈ ತರ ಹೇಳ್ತಾ ಹೋದ್ರೆ ಸಾಕಷ್ಟು ಸಾಕ್ಷಿಗಳಿವೆ. ಹಾಗಾದ್ರೆ ಕೊಹಿನೂರ್ ವಜ್ರಕ್ಕೆ ಇರುವಂತ ಶಾಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.